ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶೋಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು NPO ಮೇಲೆ ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಇದು 2020 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್. ಈ ಒಂದು ಕ್ವಶನ್ ತುಂಬ ಈಸಿ ಆಗಿದೆ, ಬಟ್ ಇದರಲ್ಲಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಕೆಲವೊಬ್ಬರಿಗೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸ್ಬೋದು. ಹಾಗಾಗಿ ಈ ಒಂದು ಪ್ರಾಬ್ಲಮ್ನ ನಾನು ತೊಗೊಂಡಿದ್ದೇನೆ. ಸೊ ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೊದಲು ಕ್ವಶನ್ನ ಕರೆಕ್ಟಾಗಿ ಓದಿ ಐಟಮ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ ಅನಲೈಸ್ ಮಾಡ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ನಮಗೆ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಒಂದು ಕ್ವಶನ್ ಮತ್ತು ಸೊಲ್ಯೂಷನ್ ಎರಡು ಬೇಕು ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಬಹುದು. ನೋಟ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ನಾನು ಅಲ್ಲಿ ಗೂಗಲ್ ಡ್ರೈವ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಕ್ವಶನ್ ನೋಡಿ, ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ Unity Club prepare income and expenditure account for the year ended 31st-3-2019 and balance sheet as on that date. ಸೊ ನಮಗೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಮಗೆ ಫಾರ್ಮೆಟ್ ಬೇಕಾಗುತ್ತೆ, ಹೌದಾ? ಸೊ ನಾನು ಆಲ್ರೆಡಿ ಫಾರ್ಮೆಟನ್ನು ಹಾಕಿಟ್ಟಿದ್ದೇನೆ ನೋಡ್ರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಏನು ಅಂತ ಅಂದರೆ, ಇಲ್ಲಿ ಇರುವಂಥ ಐಟಮ್ ಮೀನ್ಸ್ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್, ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾರೆ, ಹೌದಾ? ಈ ಒಂದು ಅಕೌಂಟ್ಸಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಇನ್ಫಾರ್ಮೇಷನ್ಗಳು ಎಲ್ಲಿ ಬರುತ್ತೆ ಮತ್ತು ಯಾಕೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟಿಗೂ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ಬ್ಯಾಲೆನ್ಸ್ ಶೀಟನ್ನು ನೋಡ್ತಾ ಹೋಗ್ತೇನೆ. ಲ್ಯಾಬಿಲಿಟಿ ಸೈಡ್ ಮತ್ತು ಅಸೆಟ್ ಸೈಡಲ್ಲಿ ಕೆಲವು ಐಟಮ್ಸ್ಗಳಿವೆ, ಹೌದಾ? ಸೊ ಅಸೆಟ್ ಸೈಡಲ್ಲಿ ಮೊದಲು ನೋಡೋಣ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ 2200 ಅಂತ ಇದೆ. ಸೊ ಈ ಒಂದು ಅಮೌಂಟನ್ನು ನಾವು ಎಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ, ಮೀನ್ಸ್ ಎಲ್ಲೂ ಕೂಡ ನಾವು ಇದನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ಈ ಅಮೌಂಟ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2200 ಅಂತ ಹೇಳಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ರಿಸಿಪ್ಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗಿದೆ, ಹೌದಾ? ಹಾಗಾಗಿ ಈ ಅಮೌಂಟನ್ನು ನಾವೇನು ಮಾಡ್ತೀವಿ, ಎಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡೋದಿಲ್ಲ. ನೆಕ್ಸ್ಟ್ ಬಿಲ್ಡಿಂಗ್ ಅಂತ ಇದೆ, ಬಿಲ್ಡಿಂಗ್ನ ನಾವು ಅಸೆಟ್ಟಲ್ಲಿ ರೆಕಾರ್ಡ್ ಮಾಡ್ಕೋತೀವಿ, ಹೌದಾ? ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದು ಸಬ್ಸ್ಕ್ರಿಪ್ಷನ್ಗೆ ಹೋಗಿ ಅಡ್ಜಸ್ಟ್ ಆಗುತ್ತೆ, ಮೀನ್ಸ್ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ, ಹೌದಾ? ಸೊ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸಬ್ಸ್ಕ್ರಿಪ್ಷನಲ್ಲಿ. ಹಾಗಾಗಿ ಸಬ್ಸ್ಕ್ರಿಪ್ಷನ್ಗೆ ಒಂದು ರೌಂಡ್ ಮಾರ್ಕನ್ನು ನಾನು ಮಾಡ್ಕೊಳ್ತೇನೆ. ಅದ್ರ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಹೌದಾ? ಅದಕ್ಕೂ ನಾನು ರೌಂಡ್ ಮಾರ್ಕನ್ನು ಮಾಡ್ಕೊಳ್ತೇನೆ. ಯಾಕೆ ಗೊತ್ತಾ? ನಾವು ರೌಂಡ್ ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದ ನಾವು ಐಟಮ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ನಮಗೆ ಗೊತ್ತಾಗುತ್ತೆ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ಅಥವಾ ಅಮೌಂಟನ್ನ ಅಡ್ಜಸ್ಟ್ ಮಾಡೋದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟು ಫರ್ನಿಚರ್ ಅಂತ ಇದೆ, ಇದು ಕೂಡ ನಾವು ಅಸೆಟ್ಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಬುಕ್ಸ್ ಅಂತ ಇದೆ, ಇದನ್ನು ಕೂಡ ನಾವು ಅಸೆಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಫಿಕ್ಸ್ಡ್ ಅಸೆಟ್ಗಳು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಿಗೂ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಲ್ಯಾಬಿಲಿಟಿ ಸೈಡಲ್ಲಿ ನೋಡ್ತಾ ಹೋಗೋಣ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ ನೋಡಿ. ಸೊ ಇದು ನೋಡಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ, ಹೌದಾ? ಇದೇನಾಗುತ್ತೆ, ಕರೆಂಟ್ ಇಯರಿಗೆ ಹೋಗಿ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ರೆಂಟ್ ಅಂತ ಇದೆ ನೋಡಿ, ಇಲ್ಲಿ ನಾನು ರೌಂಡ್ ಮಾರ್ಕ್ನ ಮಾಡ್ಕೊಳ್ತೇನೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇರೋದಕ್ಕೂ ನಾನೇನು ಮಾಡ್ತೇನೆ, ರೌಂಡ್ ಮಾರ್ಕನ್ನು ಮಾಡ್ಕೊಳ್ತೇನೆ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್ ಇದೆ, ಇದನ್ನು ನಾವು ಲ್ಯಾಬಿಲಿಟಿಯಲ್ಲಿ ಏನು ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ಇದಿಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಐಟಮ್ಗಳಾಯಿತು. ಇವಾಗ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡ್ತಾ ಹೋಗೋಣ. ನಾನು ಮೊದಲು ಪೇಮೆಂಟ್ ಸೈಡಲ್ಲಿ ನೋಡ್ತಾ ಹೋಗ್ತೇನೆ. ನೋಡಿ ಇಲ್ಲಿ ರೆಂಟ್ ಇದನ್ನ ನಾವೇನು ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಲೆಕ್ಚರರ್ ಫೀಸ್ ಇದೆ, ಇದನ್ನು ಕೂಡ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಇದನ್ನು ಕೂಡ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಬಾಯ್ ಬುಕ್ಸ್ 8400 ಇದೆ ನೋಡಿ, ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ 31st-3-2019. 31st-3-2019 ಅಂದರೆ ಏನು, ಇಯರ್ ಎಂಡಿಗೆ ಬುಕ್ಕನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಆಯಿತು. ಮೀನ್ಸ್ ಓಲ್ಡ್ ಬುಕ್ ಇತ್ತು ಆಲ್ರೆಡಿ, ಹೌದಾ? ಅಲ್ಲಿ ಬುಕ್ಸ್ ಎಷ್ಟಿತ್ತು, 2000 ಬುಕ್ ಇತ್ತು ಆಲ್ರೆಡಿ. ಅದಕ್ಕೆ ನೆಕ್ಸ್ಟ್ 8400 ವರ್ತಿನ ಬುಕ್ ಏನಾಗ್ತಾ ಇದೆ, ಆ್ಯಡ್ ಆಗ್ತಾ ಇದೆ. ಯಾಕೆ ಆ್ಯಡ್ ಆಗ್ತಾ ಇದೆ ಅಂತ ಅಂದರೆ ನೆಕ್ಸ್ಟ್ ಮತ್ತೆ ಅಡಿಷನ್ ಆಗಿ ಪರ್ಚೇಸ್ ಮಾಡಿರೋದು, ಹೌದಾ? ಹಾಗಾಗಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ಕೊಳ್ಳುವಾಗ ಇದನ್ನು ಓಲ್ಡ್ ಬುಕ್ಕಿಗೆ ಆ್ಯಡ್ ಮಾಡ್ಕೋತೀವಿ. ನೆಕ್ಸ್ಟ್ ಫರ್ನಿಚರ್ ಅಂತ ಇದೆ ನೋಡಿ, ಫರ್ನಿಚರ್ ಏನಾಗುತ್ತೆ, ಇದು ಅಸೆಟ್ ಆಗುತ್ತೆ. ಇದನ್ನು ಅಷ್ಟೇ ನಾವು ಓಲ್ಡ್ ಫರ್ನಿಚರ್ ಇದೆ ನೋಡಿ ಅಲ್ಲಿ 3000 ಮೀನ್ಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೀವು ನೋಡ್ಬೋದು. ಅದಕ್ಕೆ ಈ ಫರ್ನಿಚರ್ ಹೋಗಿ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಡೇಟನ್ನು ಕೊಟ್ಟಿದ್ದಾರೆ 1/10/2018. ಅಂದರೆ ಮಿಡ್ಲಲ್ಲಿ ಫರ್ನಿಚರ್ ಏನಾಗಿದೆ, ಪರ್ಚೇಸ್ ಆಗಿದೆ. ಬಿಗಿನಿಂಗಲ್ಲೇ ಪರ್ಚೇಸ್ ಆಗಿರೋದಲ್ಲ, ಮಿಡ್ಲಲ್ಲಿ ಪರ್ಚೇಸ್ ಆಗಿರೋದು. ಈ ಮಂತ್ ನಮಗೆ ಯಾಕೆ ಬೇಕಾಗುತ್ತೆ ಅಂತ ಅಂದರೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋ ಟೈಮಲ್ಲಿ ಬೇಕಾಗತ್ತೆ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟಿದ್ದಾರೆ, ಇದೇನಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಇದನ್ನು ಅಸೆಟ್ಟಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಸೊ ನೋಡ್ಬೋದು ನೀವು ಇಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಅಂದರೆ ಇದು ಒಂದು ಕ್ಯಾಶ್ ಬುಕ್ ಥರ, ಹೌದಾ? ಹಾಗಾಗಿ ಇಲ್ಲಿ ಬರುವಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ,
ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ, ಅದನ್ನ ಕ್ಯಾಶ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನಾವೇನು ಮಾಡ್ತೀವಿ, ರೆಕಾರ್ಡ್ ಮಾಡ್ಕೋತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ನೆಕ್ಸ್ಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ನೋಡ್ತಾ ಹೋಗೋಣ. ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಇದೆ ಹೌದಾ, ಇದು ಯಾವಾಗಲೂ ಕೂಡ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಹಾಗಾಗಿ ಇದನ್ನ ನಾವೇನು ಮಾಡ್ತೀವಿ, ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಕ್ಯಾಪಿಟಲ್ ಫಂಡಿಗೆ ಇದನ್ನ ನಾವು ಆ್ಯಡ್ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಡೊನೇಷನ್ನ ಸ್ಪೆಸಿಫೈ ಮಾಡಿದರೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಇಲ್ಲ ಅಂತ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಪ್ರಾಫಿಟ್ ಫ್ರಾಮ್ ಎಂಟರ್ಟೈನ್ಮೆಂಟ್ 7250 ಅಂತ ಇದೆ. ಸೊ ಪ್ರಾಫಿಟ್ ಫ್ರಾಮ್ ಎಂಟರ್ಟೈನ್ಮೆಂಟ್ ಇದೇನಾಗುತ್ತೆ, ಇನ್ಕಮ್ ಸೈಡಲ್ಲಿ ನಾವೇನು ಮಾಡ್ತೀವಿ, ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಇದೆ, ಇದನ್ನು ಕೂಡ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ನೋಡ್ತಾ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಇರೋದಕ್ಕೆಲ್ಲ ಡ್ಯುಯಲ್ ಇಫೆಕ್ಟ್ ಇರುತ್ತೆ ಹೌದಾ, ಎರಡು ಸೈಡ್ ನಾವು ಇಫೆಕ್ಟ್ ಕೊಡಬೇಕಾಗತ್ತೆ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಮೀನ್ಸ್ ನಾವಿಲ್ಲಿ ಎರಡು ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ ಹೌದಾ. ಸೊ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಇಫೆಕ್ಟ್ ಕೊಡ್ತೀವಿ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲೂ ಇಫೆಕ್ಟ್ ಕೊಡ್ತೀವಿ. ಸೊ ಫಸ್ಟ್ ಒಂದು ನೋಡಿ ಇಲ್ಲಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 750 ಅಂದರೆ ಕರೆಂಟ್ ಇಯರ್ನ ಸಬ್ಸ್ಕ್ರಿಪ್ಷನ್ ಆಯಿತು ಇದು. ಸೊ ನಿಮ್ಗೆ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆದರೆ ನೋಡ್ಕೊಳ್ಳಿ, 2019 ಕರೆಂಟ್ ಇಯರ್ ಹೌದಾ, 2018 ಪ್ರೀವಿಯಸ್ ಇಯರ್ ಆ್ಯಂಡ್ 2020 ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ 2019 ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 ಅಂದರೆ ಕರೆಂಟ್ ಇಯರ್ನ ಸಬ್ಸ್ಕ್ರಿಪ್ಷನ್ ಆಯಿತು, ಇದು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ದಾರೆ ಹೌದಾ. ಇದೆಲ್ಲಿ ಹೋಗಿ ಅಡ್ಜಸ್ಟ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ಗೆ ಹೋಗಿ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೇನೆ, ಸಬ್ಸ್ಕ್ರಿಪ್ಷನ್ಗೆ ಒಂದು ಸ್ಟಾರ್ ಮಾರ್ಕನ್ನು ಹಾಕೋತೇನೆ. ಸ್ಟಾರ್ ಮಾರ್ಕ್ ಅಂತ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಇದಕ್ಕೆ ಎಂಟ್ರಿ ಮಾಡೋದಿದೆ ಅಂತ ಹೇಳಿ ಅರ್ಥ. ನೆಕ್ಸ್ಟು ರೆಂಟ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 ₹500 ಮೀನ್ಸ್ ರೆಂಟ್ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ ಹೌದಾ. ಸೊ ಇದಕ್ಕೂ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಡೊನೇಷನ್ ಈಸ್ ಟು ಬಿ ಕ್ಯಾಪಿಟಲೈಸ್, ಡೊನೇಷನ್ನ ಕ್ಯಾಪಿಟಲೈಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದಕ್ಕೆ ಸಿ ಅಂತ ಹೇಳಿ ಬರ್ಕೊಳ್ತೇನೆ ನಾನು. ನೆಕ್ಸ್ಟ್ ಡೆಪ್ರಿಸಿಯೇಟ್ ಫರ್ನಿಚರ್ 10%. ಸೊ ಇಲ್ಲಿ ನಾನು ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಹೌದಾ, ಅಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೇನೆ ಫರ್ನಿಚರ್ ಹತ್ರ. ನೆಕ್ಸ್ಟ್ ಡೆಪ್ರಿಸಿಯೇಟ್ ಬುಕ್ 10%, ಬುಕ್ಕಿಗೂ ಕೂಡ ಡೆಪ್ರಿಸಿಯೇಷನ್ ಚಾರ್ಜ್ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ಡೆಪ್ರಿಸಿಯೇಟ್ ಫರ್ನಿಚರ್ at 10% ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಹೇಳಿದ್ದಾರೆ ಹೌದಾ. ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಅಂದರೆ ಓಲ್ಡ್ ಫರ್ನಿಚರ್ ಏನಿತ್ತು ಅದ್ರ ಮೇಲೂ ನಾವು ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಕಂಪ್ಲೀಟಾಗಿ 10%, ಬಿಕಾಸ್ ಅದನ್ನು ನಾವು 1 ವರ್ಷ ಯೂಸ್ ಮಾಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ನ್ಯೂ ಫರ್ನಿಚರ್ ಏನು ಪರ್ಚೇಸ್ ಮಾಡಿದ್ದಾರೆ ಅದ್ರ ಮೇಲೂ ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು, ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಹೇಳಿದ್ದಾರೆ ಹೌದಾ. ಹಾಗಾಗಿ ನ್ಯೂ ಅಡಿಷ್ನಲ್ ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡುವಾಗ ಮಂತ್ ಕ್ಯಾಲ್ಕುಲೇಷನ್ನ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಈ ಫರ್ನಿಚರ್ನ ಸ್ಟಾರ್ಟಿಂಗಲ್ಲೇ ಪರ್ಚೇಸ್ ಮಾಡಿರೋದಲ್ಲ, ಮಿಡ್ಲಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮಿಡ್ಲ್ ಅಂತ ಅಂದರೆ 1/10/2018ಗೆ ಪರ್ಚೇಸ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಮಂತ್ ಕ್ಯಾಲ್ಕುಲೇಷನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳ್ತೇನೆ. ಸೊ ನಾನಿಲ್ಲಿ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡುವಾಗ ಎಟ್ ಎ ಟೈಮಲ್ಲಿ ಅಡ್ಜಸ್ಟ್ಮೆಂಟನ್ನು ಸಾಲ್ವ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನ ನಾನು ಲಾಸ್ಟಲ್ಲಿ ಸಾಲ್ವ್ ಮಾಡೋದಕ್ಕೆ ಇಟ್ಕೊಂಡಿರ್ತೇನೆ. ನಾನೇನು ಮಾಡ್ತೇನೆ ಅಂತ ಅಂದರೆ ಇಲ್ಲಿ ಇರುವಂಥ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಟ್ರಾನ್ಸ್ಫರ್ ಮಾಡಿಕೊಡುವಾಗ ಅಡ್ಜಸ್ಟ್ಮೆಂಟ್ ಇದ್ದಿದ್ದನ್ನು ಇನ್ನರ್ ಕಾಲಮಲ್ಲೇ ಬರೆದಿಟ್ಕೊಳ್ತೇನೆ. ನೆಕ್ಸ್ಟ್ ನಾನೇನು ಮಾಡ್ತೇನೆ, ಅಡ್ಜಸ್ಟ್ಮೆಂಟ್ ಎಂಟ್ರಿನ ಮಾಡ್ತಾ ಹೋಗ್ತೇನೆ. ಯಾಕೆ ಅಂತ ಅಂದರೆ ಅಡ್ಜಸ್ಟ್ಮೆಂಟಲ್ಲಿರೋದಕ್ಕೆ ಡ್ಯುಯಲ್ ಇಫೆಕ್ಟ್ ಕೊಡೋದಕ್ಕೆ ನನಗದು ಈಸಿ ಆಗುತ್ತೆ. ಹಾಗಾಗಿ ಬಟ್ ಇಲ್ಲಿ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋ ಮೊದಲು ನಾನು ನಿಮಗೆ ಒಂದು ವಿಷಯನ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಅಂದರೆ ಇಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗೋದು ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಎಂಟ್ರಿಗಳು ಬಂದಾಗ ಹೌದಾ. ಅಡ್ಜಸ್ಟ್ಮೆಂಟಲ್ಲಿ ಇದ್ದಾಗ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ ಏನು ಮಾಡಬೇಕು, ಅಥವಾ ಈ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ ಅವಾಗ ಏನು ಮಾಡಬೇಕು ಅಂತ ಹೇಳಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ ನೋಡಿ. ಸೊ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಏನಂತ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ನೀವು ಅದನ್ನ ಏನು ಮಾಡ್ತೀರಿ, ಲೆಸ್ ಮಾಡ್ತೀರಿ. ಆ್ಯಂಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡ್ತೀರಿ. ಸೊ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಪ್ರೀವಿಯಸ್ ಇಯರ್ ಅವ್ರ ಕರೆಂಟ್ ಇಯರ್ ಅಂತ ಹೇಳಿ? ನೋಡಿ, ಬ್ಯಾಲೆನ್ಸ್ ಶೀಟ್ ಇದು ಪ್ರೀವಿಯಸ್ ಇಯರ್ ಇಂದು ಹೌದಾ, ಇದರಲ್ಲಿ ಇರುವಂಥ ಔಟ್ಸ್ಟ್ಯಾಂಡಿಂಗ್ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ನೀವು ಲೆಸ್ ಮಾಡ್ತೀರಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡ್ತೀರಿ. ಅದು ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇರಲಿ, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇರಲಿ ಅಥವಾ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದಿರಲಿ, ಪ್ರೀವಿಯಸ್ ಇಯರಿಂದಿದ್ರೆ ಲೆಸ್ ಮಾಡ್ತೀರಿ, ಕರೆಂಟ್ ಇಯರಿಂದಿದ್ರೆ ಆ್ಯಡ್ ಮಾಡ್ತೀರಿ. ಅದೇ ರೀತಿಯಲ್ಲಿ ಯಾವುದೇ ಒಂದು ಅಡ್ವಾನ್ಸಸ್ ಅಂತ ಅಂದರೆ ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದು ಆಗಿರ್ಬೋದು ಅಥವಾ ಎಕ್ಸ್ಪೆನ್ಸಸ್ ಅಡ್ವಾನ್ಸಲ್ಲಿ ಪೇ ಮಾಡಿದ್ದು ಆಗಿರ್ಬೋದು. ಪ್ರೀವಿಯಸ್ ಇಯರಿಂದ ಕೊಟ್ಟರೆ ಆ್ಯಡ್ ಮಾಡಬೇಕು, ಕರೆಂಟ್ ಇಯರಿಂದ ಕೊಟ್ಟರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಯಾಕೆ ನಾವು ಹೀಗೆ ಅಡ್ಜಸ್ಟ್ ಮಾಡ್ಕೋತೀವಿ, NPO ಅಂತ ಮಾಡುವಾಗ ನಾವು ಕರೆಂಟ್ ಇಯರ್ನ ಒಂದು ರೆಕಾರ್ಡ್ನ ಮಾಡ್ತಾ ಇರ್ತೀವಿ ಹೌದಾ. ಹಾಗಾಗಿ ಪ್ರೀವಿಯಸ್ ಇಯರ್ ಅಡ್ವಾನ್ಸಸ್ ಇದು ಬಂದಾಗ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಲೆಸ್ ಮಾಡೋದ್ರ ಮೂಲಕನೋ ಆ್ಯಡ್ ಮಾಡೋದ್ರ ಮೂಲಕನೋ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಲೆಸ್ ಮಾಡ್ತೀವಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡ್ತೀವಿ.
ಪ್ರೀವಿಯಸ್ ಇಯರ್ ಅಡ್ವಾನ್ಸ್ ಇದ್ದರೆ ಪ್ಲಸ್ ಮಾಡ್ತೀವಿ, ಕರೆಂಟ್ ಇಯರ್ ಅಡ್ವಾನ್ಸ್ ಇದ್ದರೆ ಮೈನಸ್ ಮಾಡ್ತೀವಿ. ಸೊ ಈ ಚಾರ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ನಾನು ಮೊದಲು ಐಟಮ್ಸ್ಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೇನೆ. ಫಸ್ಟು ಅಸೆಟ್ ಸೈಡಿಂದ ನೋಡ್ತಾ ಹೋಗ್ತೇನೆ. ಅಸೆಟ್ ಸೈಡಲ್ಲಿ ಬಿಲ್ಡಿಂಗ್ ಇದೆ ನೋಡಿ. ಬಿಲ್ಡಿಂಗಿಗೆ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ, ಹೌದಾ? ಹಾಗಾಗಿ ಡೈರೆಕ್ಟಾಗಿ ನಾನು ಔಟ್ರ್ ಕಾಲಮಲ್ಲೇ ತೊಗೊಳ್ತೇನೆ. ಬಿಲ್ಡಿಂಗ್ 20,000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಹೌದಾ? ಸೊ ಇದು ಸಬ್ಸ್ಕ್ರಿಪ್ಷನ್ ಜೊತೆ ಹೋಗಿ ಅಡ್ಜಸ್ಟ್ ಆಗುತ್ತೆ. ಅಂದರೆ ಸಬ್ಸ್ಕ್ರಿಪ್ಷನ್ನ ರೆಕಾರ್ಡ್ ಮಾಡ್ಕೊಳ್ಳುವಾಗ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೋತೇನೆ. ಸೊ ಇದನ್ನು ಈಗ ಸದ್ಯಕ್ಕೆ ಬಿಡ್ತಾ ಇದ್ದೇನೆ. ನೆಕ್ಸ್ಟು ಫರ್ನಿಚರ್ನ ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಅದಕ್ಕೆ ನಾನು ಸ್ಟಾರ್ ಮಾರ್ಕ್ನು ಹಾಕಿದ್ದೇನೆ, ರೌಂಡ್ ಮಾರ್ಕನ್ನು ಹಾಕಿದ್ದೇನೆ, ಹೌದಾ? ರೌಂಡ್ ಮಾರ್ಕ್ ಅಂತ ಅಂದರೆ ಅಮೌಂಟ್ನ ಬರೆಯುವಾಗ ಅಮೌಂಟ್ ಒಂದು ಅಡ್ಜಸ್ಟ್ ಆಗೋದಿದೆ ಅಂತ ಹೇಳಿ ಅರ್ಥ. ಸ್ಟಾರ್ ಮಾರ್ಕ್ ಅಂತ ಅಂದರೆ ಅಡ್ಜಸ್ಟ್ಮೆಂಟಲ್ಲೂ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ ಅರ್ಥ. ಸೊ ಫರ್ನಿಚರ್ ಎಷ್ಟಿದೆ? 3,000 ಇದೆ, ಹೌದಾ? ಸೊ ಅದನ್ನು ಫಸ್ಟು ರೆಕಾರ್ಡ್ ಮಾಡ್ಕೊಳ್ಳೋಣ. ಸೊ ಇದು ಓಲ್ಡ್ ಫರ್ನಿಚರ್ ಆಯಿತು. ಸೊ ಇದಕ್ಕೆ ಎಡಿಷನ್ ಆಗ್ತಾ ಇದೆ, ಅಂದರೆ ಪರ್ಚೇಸ್ ಮಾಡಿದ್ದಾರೆ, ಹೌದಾ? ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 9,900 ಫರ್ನಿಚರನ್ನು ಬರ್ಕೊಳ್ತೇನೆ. ಮೀನ್ಸ್ ಎಡಿಷನ್ ಫರ್ನಿಚರ್ ಇದು. ಅದು ಟೋಟಲ್ ಫರ್ನಿಚರ್ ಎಷ್ಟಾಗುತ್ತೆ ಆವಾಗ? 12,900 ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನಾವು ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು, ಹೌದಾ? ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. ಹಾಗಾಗಿ ನಾನು 2 ಲೈನ್ನ ಇಲ್ಲಿ ಬಿಟ್ಟಿಟ್ಕೊಳ್ತೇನೆ. ಕ್ಯಾಲ್ಕುಲೇಷನ್ನ ತೋರಿಸ್ಬೇಕು ನಿಮಗೆ, ಹಾಗಾಗಿ 2 ಲೈನ ಬಿಡ್ತೇನೆ. ಇಲ್ಲಾಂದರೆ 1 ಲೈನ್ ಬಿಟ್ಕೊಂಡ್ರು ಸಾಕಾಗತ್ತೆ ಅಮೌಂಟನ್ನು ಬರೆಯೋದಕ್ಕೆ. ನೆಕ್ಸ್ಟ್ ನಾನು ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಹೋಗುವಾಗ ಇಲ್ಲಿ ಅಮೌಂಟನ್ನು ಬರ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಅಲ್ಲಿ ಬುಕ್ಸ್ 2,000 ರುಪೀಸ್ ಇದೆ. ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ನು ಹಾಕಿದ್ದೇನೆ, ರೌಂಡ್ ಮಾರ್ಕ್ನು ಹಾಕಿದ್ದೇನೆ, ಹೌದಾ? ಅಂದರೆ ಬುಕ್ಸಿಗೆ ಎಡಿಷನ್ ಇದೆ ಅಂತ ಹೇಳಿ ಅರ್ಥ. ಎಡಿಷನ್ ಅಂತ ಅಂದರೆ ನೀವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಪೇಮೆಂಟ್ ಸೈಡಲ್ಲಿ ನೋಡ್ಬೋದು 8,400 ಇದೆ, ಹೌದಾ? ಸೊ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ. ಬುಕ್ಸ್ 2,000 ಇತ್ತು, ಓಲ್ಡ್ ಬುಕ್ಸ್. ಅದ್ರ ಜೊತೆಗೆ ಎಡಿಷನ್ ಆಗ್ತಾ ಇದೆ, ಪರ್ಚೇಸ್ ಮಾಡಿರೋದು 8,400. ಸೊ ಟೋಟಲ್ ಬುಕ್ಸ್ ಎಷ್ಟಾಯಿತು ಹಾಗಿದ್ರೆ 10,400 ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಹೌದಾ? ಹಾಗಾಗಿ ಅದನ್ನ ನಾನು ಇನ್ನರ್ ಕಾಲಮಲ್ಲೇ ಬರ್ಕೊಳ್ತೇನೆ ಆ್ಯಂಡ್ 1 ಲೈನ್ನ ಬಿಟ್ಟಿಟ್ಕೊಳ್ತೇನೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ಈ ಥರ ನಾನೇನು ಮಾಡಿದೆ, 2 ಎಂಟ್ರಿಗಳನ್ನು ಮಾಡಿಕೊಂಡೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಲ್ಯಾಬಿಲಿಟಿ ಸೈಡಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ, ಹೌದಾ? ಸೊ ಇದು ರೆಂಟಿಗೆ ಹೋಗಿ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ಈಗ ನಾನು ಇದನ್ನ ರೆಕಾರ್ಡ್ ಮಾಡಲ್ಲ. ನೆಕ್ಸ್ಟು ಕ್ಯಾಪಿಟಲ್ ಫಂಡ್ ಇದೆ 27,600. ಸೊ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಲ್ಯಾಬಿಲಿಟಿ ಸೈಡಲ್ಲಿ. ಸೊ ನಾನು ಯಾಕೆ ಕ್ಯಾಪಿಟಲ್ ಫಂಡನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಂಡೆ ಅಂತ ಅಂದರೆ, ಇಲ್ಲಿ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಬಂದರೆ ನಮಗೆ ಆ್ಯಡ್ ಅಥವಾ ಲೆಸ್ ಮಾಡಬೇಕಾಗತ್ತೆ. ಅಂದರೆ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡ್ತೀರಿ, ಹೌದಾ? ಅದ್ರ ಬ್ಯಾಲೆನ್ಸ್ ಬಂದಿದ್ದನ್ನು ನೀವು ಇಲ್ಲಿ ಆ್ಯಡ್ ಅಥವಾ ಲೆಸ್ ಮಾಡಬೇಕಾಗತ್ತೆ. ಸರ್ಪ್ಲಸ್ ಬಂದರೆ ಆ್ಯಡ್ ಮಾಡ್ತೀರಿ, ಡೆಫಿಸಿಟ್ ಬಂದರೆ ಲೆಸ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಅಮೌಂಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಬೇಕು. ಅದ್ರ ಜೊತೆಗೆ ಕ್ಯಾಪಿಟಲ್ ರಿಸಿಪ್ಟ್ ಐಟಮ್ಗಳನ್ನು, ಅಂದರೆ ಈಗ ಡೊನೇಷನ್ನ ಸ್ಪೆಸಿಫೈ ಮಾಡಿದ್ದು, ನೆಕ್ಸ್ಟು ಮೆಂಬರ್ಶಿಪ್ ಫೀಸನ್ನು ಕೊಟ್ಟಿದ್ರೆ, ಈ ಥರ ಸ್ಪೆಷಲ್ ಫಂಡ್ಗಳನ್ನು ಕೊಟ್ಟಿದ್ರೆ ಅವುಗಳನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಅಂದರೆ ಅದನ್ನ ನೀವು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ ಕ್ಯಾಪಿಟಲ್ ಫಂಡನ್ನು ಇನ್ನರ್ ಕಾಲಮಲ್ಲೇ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಐಟಮ್ನ ನೋಡಿ. ನೆಕ್ಸ್ಟ್ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ನೋಡ್ತಾ ಹೋಗೋಣ. ಫಸ್ಟು ಪೇಮೆಂಟ್ ಸೈಡಲ್ಲಿ ನೋಡ್ತೇನೆ. ರೆಂಟ್ ಇದೆ ನೋಡಿ, ರೆಂಟಿಗೂ ಅಷ್ಟೇ ಸ್ಟಾರ್ ಮಾರ್ಕು ಇದೆ, ರೌಂಡ್ ಮಾರ್ಕ್ ಇದೆ. ರೌಂಡ್ ಮಾರ್ಕ್ ಅಂತ ಹಾಕಿದ್ದೇನೆ ಅಂತ ಅಂದರೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇತ್ತು, ಹೌದಾ? ಅದು ಅಡ್ಜಸ್ಟ್ ಆಗಬೇಕು. ಸೊ ರೆಂಟ್ ಎಲ್ಲಿ ಬರುತ್ತೆ? ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ, ಹೌದಾ? ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ ನೋಡಿ, ಇದನ್ನ ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅಂತ ಕ್ವಶನ್ ಅರೈಸ್ ಆಗುತ್ತೆ ನೋಡಿ. ಪ್ರೀವಿಯಸ್ ಇಯರ್ನ ಔಟ್ಸ್ಟ್ಯಾಂಡಿಂಗ್, ಅದು ಪ್ರೀವಿಯಸ್ ಇಯರ್ನ ಔಟ್ಸ್ಟ್ಯಾಂಡಿಂಗ್ ಆದರೆ ನಾವೇನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಸೊ ಈ ಚಾರ್ಟನ್ನು ನೆನ್ಪಿಟ್ಕೊಳ್ಳಿ ನೀವು, ಆಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಲೆಸ್ ಮಾಡೋಣ. ಲೆಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಇದು ಪ್ರೀವಿಯಸ್ ಇಯರಿಂದು 100 ರುಪೀಸ್ನ ನಾವು ಲೆಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟಾಗುತ್ತೆ? 6,500 ಆಗುತ್ತೆ. ಆ್ಯಂಡ್ ಇದಕ್ಕೆ ಸ್ಟಾರ್ ಮಾರ್ಕ್ ಇದೆ, ಹೌದಾ? ರೆಂಟಿಗೆ ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಇಟ್ಟಿದ್ದೇನೆ, ಅದರ ಅರ್ಥ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ. ಹಾಗಾಗಿ ಇನ್ನರ್ ಕಾಲಮಲ್ಲೇ ಅಮೌಂಟನ್ನು ಬರೀತೇನೆ ಮತ್ತು 1 ಲೈನ್ನ ಬಿಟ್ಟಿಟ್ಕೊಳ್ತೇನೆ ಅಡ್ಜಸ್ಟ್ಮೆಂಟ್ ಎಂಟ್ರಿಯನ್ನು ಮಾಡೋದಕ್ಕೆ. ನೆಕ್ಸ್ಟ್ ಲೆಕ್ಚರರ್ ಫೀಸ್ ಇದೆ 3,900. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊಳ್ಳೋಣ. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,500. ಇಲ್ಲೂ ಅಷ್ಟೇ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ಬೈ ಬುಕ್ಸ್ 8,400 ಇದೆ. ಸೊ ಇದನ್ನ ನಾವು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀವಿ, ಹೌದಾ? ಬುಕ್ಸನ್ನು ರೆಕಾರ್ಡ್ ಮಾಡ್ಕೊಳ್ಳುವಾಗಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಅದನ್ನು, ಆ್ಯಡ್ ಪರ್ಚೇಸ್ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಬೈ ಫರ್ನಿಚರ್ ಅಂತ ಇದೆ, ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಮೀನ್ಸ್ ಅಸೆಟ್ಟಲ್ಲಿ ಇದ್ದಂಥ ಐಟಮ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗಲೇ ಫರ್ನಿಚರ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಪ್ಲಸ್ ಪರ್ಚೇಸ್ ಅಂತ ಹೇಳಿ ತೊಗೊಂಡಿದ್ದೀವಿ, ಹೌದಾ? ಎಡಿಷನ್ ಆಗಿರೋದನ್ನ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ. ಸೊ ಇದು ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ, ಹಾಗಾಗಿ ಅಸೆಟ್ ಸೈಡಲ್ಲಿ ಹೋಗಿ ರೆಕಾರ್ಡ್ ಮಾಡೋಣ ಕ್ಯಾಶ್. ನೆಕ್ಸ್ಟ್ ನಾನು ರಿಸಿಪ್ಟ್ ಸೈಡಲ್ಲಿ ನೋಡ್ತಾ ಹೋಗ್ತೇನೆ. ಸಬ್ಸ್ಕ್ರಿಪ್ಷನ್ 32,500 ಇದೆ, ಬಟ್ ಇದಕ್ಕೆ ಅಡ್ಜಸ್ಟ್ಮೆಂಟು ಇದೆ, ಜೊತೆಗೆ ರೌಂಡ್ ಮಾರ್ಕ್ನು ಮಾಡ್ಕೊಂಡಿದ್ದೇನೆ, ಹೌದಾ? ಸೊ ಸಬ್ಸ್ಕ್ರಿಪ್ಷನ್ 32,500.
ಸೊ ಇದಕ್ಕೆ ಅಮೌಂಟ್ ಅಡ್ಜಸ್ಟ್ ಆಗಬೇಕು, ಹೌದಾ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 500 ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ, ಆ ಅಮೌಂಟ್ ಅಡ್ಜಸ್ಟ್ ಆಗಬೇಕು. ಸೊ ನೋಡಿ ಬ್ಯಾಲೆನ್ಸ್ ಶೀಟ್ ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ, ಅದನ್ನು ಲೆಸ್ ಮಾಡಬೇಕಾಗತ್ತೆ, ಹೌದಾ. ಸೊ 500ನ ಲೆಸ್ ಮಾಡೋಣ. ಲೆಸ್ ಔಟ್ಸ್ಟ್ಯಾಂಡಿಂಗ್ ಬ್ರ್ಯಾಕೆಟಲ್ಲಿ ಬೇಕಿದ್ರೆ ಪ್ರೀವಿಯಸ್ ಇಯರ್ ಅಂತ ಹಾಕೊಳ್ಳಿ. 500ಅನ್ನು ಲೆಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟಾಗುತ್ತೆ, ಅದು 32,000 ಆಗುತ್ತೆ. ಆ್ಯಂಡ್ ಇದನ್ನ ನಾನು ಇನ್ನರ್ ಕಾಲಮಲ್ಲೇ ಇಟ್ಕೊಳ್ತೇನೆ, ಒಂದು ಲೈನ್ ಬಿಟ್ಕೊಳ್ತೇನೆ. ಯಾಕೆ ಗೊತ್ತಾ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ನೆಕ್ಸ್ಟ್ ಲೈಫ್ ಮೆಂಬರ್ಶಿಪ್ ಫೀಸ್ ಇದೆ 3,250. ಇದೇನಾಗುತ್ತೆ, ಲ್ಯಾಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇದು ಕ್ಯಾಪಿಟಲ್ ರಿಸಿಪ್ಟ್. ಎಲ್ಲ ಕ್ಯಾಪಿಟಲ್ ರಿಸಿಪ್ಟನ್ನು ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀವಿ. ಹಾಗಾಗಿ ಲೈಫ್ ಮೆಂಬರ್ಶಿಪ್ ಫೀಸ್. ನೆಕ್ಸ್ಟ್ ಡೊನೇಷನ್ 2,500 ಇದೆ. ಸೊ ಅದನ್ನ ಕ್ಯಾಪಿಟಲೈಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅವರು ಅಡ್ಜಸ್ಟ್ಮೆಂಟಲ್ಲಿ, ಹೌದಾ. ನಾನಲ್ಲಿ ಸಿ ಅಂತ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇದನ್ನು ಕೂಡ ನಾನೇನು ಮಾಡ್ತೇನೆ, ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಿಕೊಡ್ತೇನೆ. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ 7,250 ಇದೆ, ಹೌದಾ. ಸೊ ಇದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಂಟ್ರೆಸ್ಟ್ 1,100 ಇದೆ. ಇದನ್ನು ಕೂಡ ಇನ್ಕಮ್ ಸೈಡಲ್ಲೇ ರೆಕಾರ್ಡ್ ಮಾಡ್ಕೋತೀವಿ. ಸೊ ಈ ಥರ ನಾನು ಏನು ಮಾಡಿದೆ ಅಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇದ್ದಂಥ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ನೀವು ನೋಡ್ಬೋದು ಇಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದಿದ್ದನ್ನು ನಾನು ಇನ್ನರ್ ಕಾಲಮಲ್ಲಿ ಬರ್ಕೊಂಡಿದ್ದೇನೆ ಮತ್ತು ಜಾಗ ಬಿಟ್ಟು ಇಟ್ಕೊಂಡಿದ್ದೇನೆ. ನಾನು ಹೇಳಿದ್ದೆ, ಹೌದಾ, ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿ. ಸೊ ಇವಾಗ ನಾನು ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ನೋಡ್ತಾ ಹೋಗ್ತೇನೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿನ ನೋಡ್ಬೋದು ನೀವು ಇಲ್ಲಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 750 ಅಂತ ಇದೆ. 2019 ಅಂತ ಅಂದರೆ ಕರೆಂಟ್ ಇಯರ್, ಹೌದಾ. 2019ಗೆ ಒಂದು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಸೊ ಕರೆಂಟ್ ಇಯರಿಗೆ ಸಂಬಂಧಪಟ್ಟ ಔಟ್ಸ್ಟ್ಯಾಂಡಿಂಗ್ ಇದ್ರೆ ನಾವೇನು ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಚಾರ್ಟನ್ನು ನೋಡಿ ನೀವು ಇಲ್ಲಿ ಆ್ಯಡ್ ಮಾಡ್ತೀವಿ, ಹೌದಾ. ಒಂದು ಇಫೆಕ್ಟ್ ಅಂತ ಅಂದರೆ ಸಬ್ಸ್ಕ್ರಿಪ್ಷನ್ಗೆ ಹೋಗಿ ಆ್ಯಡ್ ಮಾಡೋಣ. ನೋಡಿ ಈ 750ಗೆ ಈಗ ಇನ್ನೊಂದು ಎಂಟ್ರಿ ಆಗಬೇಕು, ಹೌದಾ. ಎಲ್ಲಿ ರೆಕಾರ್ಡ್ ಮಾಡೋಣ, ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡೋದಾಗತ್ತೋ ಅಥವಾ ಲ್ಯಾಬಿಲಿಟಿ ಸೈಡಲ್ಲೋ. ನೋಡಿ ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಅದು ಒಂದು ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ. ಔಟ್ಸ್ಟ್ಯಾಂಡಿಂಗ್ ಇರೋದು ಅಂದರೆ ಏನು, ಡ್ಯೂ ಇದೆ, ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಮೀನ್ಸ್ ಬರೋದಿದೆ. ಇನ್ಕಮ್ ಅಂತಂದರೆ ನಾವು ರಿಸೀವ್ ಮಾಡುವಂಥದ್ದು, ಹೌದಾ. ನಮಗೆ ಬರುವಂತಹ ದುಡ್ಡು ಔಟ್ಸ್ಟ್ಯಾಂಡಿಂಗ್ ಇದೆ, ಪೆಂಡಿಂಗ್ ಇದೆ ಅಂದರೆ ಅರ್ಥ ಏನು, ಅದೇನಾಗತ್ತೆ, ಅಸೆಟ್ ಆಗತ್ತೆ. ಮೀನ್ಸ್ ಒಂದಲ್ಲ ಒಂದಿನದು ಬರುತ್ತೆ, ಹೌದಾ. ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 ₹500. ಸೊ ಅಗೈನ್ ಕರೆಂಟ್ ಇಯರ್ನ ಔಟ್ಸ್ಟ್ಯಾಂಡಿಂಗ್ ಇದೆ ಇದು. ಅಂದರೆ ನಾವೇನು ಮಾಡಬೇಕಾಗತ್ತೆ, ಪರ್ಟಿಕ್ಯುಲರ್ ಐಟಮಿಗೆ ಹೋಗಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ರೆಂಟಿಗೆ ಹೋಗಿ ಆ್ಯಡ್ ಮಾಡೋಣ. ನೋಡಿ ಇವಾಗ 500ಗೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕು, ಹೌದಾ. ಇನ್ನೊಂದು ಇಫೆಕ್ಟ್ ಅಂದರೆ ಎಲ್ಲಿ ಕೊಡಬೇಕಾಗತ್ತೆ, ಲ್ಯಾಬಿಲಿಟಿಯಲ್ಲೋ ಅಥವಾ ಅಸೆಟ್ಟಲ್ಲೋ. ನೋಡಿ ರೆಂಟ್ ಅಂತ ಅಂದರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅಂತ ಅಂದರೆ ಪೇಮೆಂಟ್ ಮಾಡುವಂಥದ್ದು, ಹೌದಾ. ಎಕ್ಸ್ಪೆನ್ಸಸ್ ಅಂದರೆ ಪೇಮೆಂಟ್ ಮಾಡುವಂಥದ್ದು ಅಂದರೆ ನಾವು ಕೊಡುವಂತಹ ದುಡ್ಡು ಔಟ್ಸ್ಟ್ಯಾಂಡಿಂಗ್ ಇದೆ, ಪೆಂಡಿಂಗ್ ಇದೆ, ಡ್ಯೂ ಇದೆ ಅಂದರೆ ನಾವು ಅದನ್ನ ಕೊಡಲೇಬೇಕಾಗತ್ತೆ. ಅಂದರೆ ಅದೇನಾಗುತ್ತೆ, ಲ್ಯಾಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಡೊನೇಷನ್ ಈಸ್ ಟು ಬಿ ಕ್ಯಾಪಿಟಲೈಸ್ ಅಂತ ಇದೆ. ಸೊ ಇದನ್ನು ನಾವು ಆಲ್ರೆಡಿ ಡೊನೇಷನ್ ಅಮೌಂಟ್ ಏನಿತ್ತು ಅದನ್ನು ನಾವು ಕ್ಯಾಪಿಟಲ್ ಫಂಡಿಗೆ ಹೋಗಿ ಆ್ಯಡ್ ಮಾಡಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಡೊನೇಷನ್ 2,500 ಅಂತ ಹೇಳಿ. ಸೊ ನಾನು ಅದನ್ನ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ ಸಿ ಅಂತ ಹೇಳಿ. ಹಾಗಾಗಿ ಡೈರೆಕ್ಟಾಗಿ ಕ್ಯಾಪಿಟಲೈಸ್ ಮಾಡಿದ್ದೆ ನಾನು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ. ಈ ಅಡ್ಜಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಡೆಪ್ರಿಸಿಯೇಟ್ ಫರ್ನಿಚರ್ ಎಟ್ 10% ಪರ್ ಆ್ಯನಮ್ ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಫರ್ನಿಚರ್ ಮೇಲೆ, ಬಟ್ ಓಪನಿಂಗ್ ಬ್ಯಾಲೆನ್ಸ್ ಮೇಲೂ ಚಾರ್ಜ್ ಮಾಡಬೇಕು, ನೆಕ್ಸ್ಟ್ ಪರ್ಚೇಸ್ ಆಗಿದ್ರ ಮೇಲೂ ಚಾರ್ಜ್ ಮಾಡಬೇಕು, ಎರಡರ ಮೇಲೂ ಚಾರ್ಜ್ ಮಾಡಬೇಕು, ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಹೇಳಿದ್ದಾರೆ, ಹೌದಾ. ಸೊ ಚಾರ್ಜ್ ಮಾಡೋಣ. ಡೆಪ್ರಿಸಿಯೇಷನ್ ಅಂತಂದರೆ ವ್ಯಾಲ್ಯೂ ಲೆಸ್ ಆಗುತ್ತೆ, ಹೌದಾ. ಲೆಸ್ ಡೆಪ್ರಿಸಿಯೇಷನ್. ಸೊ ನಾನಿಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿ ತೋರಿಸ್ತೇನೆ. ಫಸ್ಟು ನಾವೇನು ಮಾಡ್ತೀವಿ, 3,000 ಮೇಲೆ ಚಾರ್ಜ್ ಮಾಡ್ತೀವಿ. 3,000 ಮೇಲೆ 10% ಚಾರ್ಜ್ ಮಾಡ್ತೀವಿ. ಯಾಕೆಂತ ಅಂದರೆ ಇದು ಪ್ರೀವಿಯಸ್ ಇಯರ್ ಫರ್ನಿಚರ್ ಆಗಿತ್ತು, ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಇಯರ್ ಎಂಡಿಗೆ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಹೌದಾ. ಅದರ ಅರ್ಥ 1 ವರ್ಷ ಕಂಪ್ಲೀಟಾಗಿ ನಾವು ಫರ್ನಿಚರ್ನ ಯೂಸ್ ಮಾಡಿದ್ದೀವಿ ಅಂತ ಅರ್ಥ. ಹಾಗಾಗಿ ಕಂಪ್ಲೀಟಾಗಿ 10% ಚಾರ್ಜ್ ಮಾಡೋಣ 1 ವರ್ಷಕ್ಕೆ. ಎಷ್ಟಾಗುತ್ತೆ, ಅದು 300 ಆಗುತ್ತೆ. ನೆಕ್ಸ್ಟ್ ಪರ್ಚೇಸ್ ಆಗಿರೋ ಫರ್ನಿಚರ್ ಮೇಲೂ ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. ಪರ್ಚೇಸ್ ಆಗಿರೋದು ಎಷ್ಟಿದೆ, 9,900 ಇದೆ, ಹೌದಾ. ಇದ್ರ ಮೇಲೂ ಕೂಡ 10% ಚಾರ್ಜ್ ಮಾಡ್ತೀವಿ. ಆದರೆ ಇದನ್ನ ಯಾವಾಗ ಪರ್ಚೇಸ್ ಮಾಡಿದ್ರು ಅಂತ ನೋಡ್ಕೋಬೇಕು. ನೋಡಿ ಅಲ್ಲಿ ಡೇಟನ್ನು ಕೊಟ್ಟಿದ್ದಾರೆ. ಡೇಟ್ ಏನು ಕೊಟ್ಟಿದ್ದಾರೆ, 1/10/2018ಗೆ ಅದು ಪರ್ಚೇಸ್ ಆಗಿದೆ. 1/10/2018ಇಂದ 31/3/2019ವರೆಗೆ ಎಷ್ಟು ಮಂತ್ ಆಯಿತು ಅಂತ ನೋಡ್ತೀವಿ ನಾವು.
ಅಷ್ಟು ಮಂತಿಗೆ ಮಾತ್ರ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈ ಮೊದಲು ಅಂದರೆ 10ನೇ ತಿಂಗಳಿಗಿಂತ ಮೊದಲು ಆ ಫರ್ನಿಚರ್ ನಮ್ಮ ಹತ್ರ ಇರಲಿಲ್ಲ, ನಾವು ಅದನ್ನ ಯೂಸ್ ಮಾಡಿಲ್ಲ. ನಾವು ಎಷ್ಟು ತಿಂಗಳು ಅದನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಾತ್ರ ಡೆಪ್ರಿಸಿಯೇಷನ್ ಚಾರ್ಜ್ ಆಗುವಂಥದ್ದು. ಸೊ ಎಷ್ಟು ಮಂತ್ ಆಗುತ್ತೆ ಇಲ್ಲಿ ನೋಡಿ, 10ನೇ ತಿಂಗಳು ಕಂಪ್ಲೀಟಾಗಿ ಹಿಡಿಲಿಕ್ಕೆ ಅಡ್ಡಿಲ್ಲ, ಬಿಕಾಸ್ 10ನೇ ತಿಂಗಳ ಫಸ್ಟ್ ದಿನವೇ ನಾವು ಅದನ್ನ ಪರ್ಚೇಸ್ ಮಾಡಿರೋದು, ಹೌದಾ? ಹಾಗಾಗಿ 10, 11, 12, 1, 2, 3 ಸೊ ಎಷ್ಟಾಗುತ್ತೆ? 1, 2, 3, 4, 5, 6 ಮಂತ್ಸ್ ಆಗುತ್ತೆ. ಅಂದರೆ 6 ಮಂತ್ಸಿಗೆ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗತ್ತೆ. ಹಾಗಾಗಿ ಕ್ಯಾಲ್ಕುಲೇಷನ್ ಏನಾಗುತ್ತೆ ಇಲ್ಲಿ 9900 ಇಂಟು 10% ಇಂಟು 6/12 ಮಾಡ್ತೀವಿ. ಸೊ ಎಷ್ಟು ಬರುತ್ತೆ ಅಮೌಂಟ್? 495 ಆಗುತ್ತೆ. ಸೊ 300 ಪ್ಲಸ್ 495 ಆ್ಯಡ್ ಮಾಡಿದಾಗ 795 ಆಗುತ್ತೆ ಡೆಪ್ರಿಸಿಯೇಷನ್. ಸೊ 12,900 ನಾವು 795ನ ಲೆಸ್ ಮಾಡ್ತೀವಿ. ಆನ್ಸರ್ ಎಷ್ಟಾಗುತ್ತೆ? 12,105 ಆಗುತ್ತೆ. ಸೊ ಈ ಥರ ಏನು ಮಾಡ್ತೀವಿ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಯಾವಾಗ ನಿಮ್ಗಲ್ಲಿ ಡೇಟನ್ನು ಕೊಟ್ಟಿರ್ತಾರೆ ಆವಾಗ ಕ್ಲಿಯರ್ ಆಗಿ ನೋಡ್ಕೊಂಡು ಮಂತ್ ಕ್ಯಾಲ್ಕುಲೇಷನ್ ನೀವು ನೋಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಕೊಡಬೇಕಾಗತ್ತೆ. ಅಂದರೆ 795ಗೆ ಇನ್ನೊಂದು ಇಫೆಕ್ಟ್ ಎಲ್ಲಿ ಬರುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಎಕ್ಸ್ಪೆಂಡಿಚರ್ ಸೈಡಲ್ಲಿ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಇಲ್ಲಿ, ಡೆಪ್ರಿಸಿಯೇಟ್ ಬುಕ್ 10% ಪರ್ ಆ್ಯನಮ್. ಸೊ ಬುಕ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ಲೆಸ್ ಡೆಪ್ರಿಸಿಯೇಷನ್. ಸೊ ಇವಾಗ ನೋಡಿ ಇಲ್ಲಿ ಪರ್ಚೇಸ್ ಆಗಿರೋ ಬುಕ್ 2000 ಇತ್ತು, ಹೌದಾ? ಕೇವಲ 2000 ಮೇಲೆ ಅಷ್ಟೇ ಡೆಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ. 2000 ಮೇಲೆ ಕಂಪ್ಲೀಟಾಗಿ 10% ಡೆಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ, 200. ಆ್ಯಂಡ್ ಪರ್ಚೇಸ್ ಆಗಿದ್ರ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಆಗೋದಿಲ್ಲ. ಯಾಕೆ ಅಂತ ಹೇಳಿ ನಿಮಗೆ ಡೌಟ್ ಬರ್ಬೋದು. ಸೊ ನೋಡಿ ಇಲ್ಲಿ ಯಾವಾಗ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ 31/3/2019 ಅಂದರೆ ವರ್ಷದ ಎಂಡ್ ಆಗೋ ಟೈಮಲ್ಲಿ, ಎಂಡ್ ಆಗೋ ದಿನ ಅದನ್ನ ಪರ್ಚೇಸ್ ಮಾಡಿರೋದು, ಹೌದಾ? ಹಾಗಾಗಿ ಜಸ್ಟ್ ಅದನ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತೇಳಿ ರೆಕಾರ್ಡ್ ಮಾಡ್ತೀವಿ ಬಿಟ್ಟರೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಡೆಪ್ರಿಸಿಯೇಷನ್ ಚಾರ್ಜ್ ನಾವು ಯಾವಾಗ ಮಾಡ್ತೀವಿ? ಅದನ್ನು ನಾವು ಯೂಸ್ ಮಾಡಿದಾಗ, ಮೀನ್ಸ್ ಆ ವರ್ಷ ನಾವು ಅದನ್ನು ಯೂಸ್ ಮಾಡಿಲ್ಲ, ಮೀನ್ಸ್ ಆ ಬುಕ್ ಅನ್ನೋದನ್ನ ನಾವು ಯೂಸ್ ಮಾಡಿಲ್ಲ, ಜಸ್ಟ್ ಪರ್ಚೇಸ್ ಮಾಡಿದ್ದೀವಿ ಅಷ್ಟೇ. ಹಾಗಾಗಿ ಕೇವಲ ಓಪನಿಂಗ್ ಬ್ಯಾಲೆನ್ಸ್ ಬುಕ್ ಏನಿತ್ತು ಅದ್ರ ಮೇಲೆ ಮಾತ್ರ ಡೆಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ. ಸೊ 10,400 200ನ ಮೈನಸ್ ಮಾಡ್ತೀವಿ, ಎಷ್ಟಾಗುತ್ತೆ? ಅದು 10,200. ಸೊ ಈ 200 ರುಪೀಸಿಗೆ ಇವಾಗ ಇನ್ನೊಂದು ಇಫೆಕ್ಟ್ ಆಗಬೇಕು, ಹೌದಾ? ಸೊ ಎಲ್ಲಿ ರೆಕಾರ್ಡ್ ಮಾಡ್ತೀವಿ ನಾವು? ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಎಕ್ಸ್ಪೆಂಡಿಚರ್ ಸೈಡಲ್ಲಿ, ಡೆಪ್ರಿಸಿಯೇಷನ್ ಆನ್ ಬುಕ್. ಸೊ ಇವಾಗ ನಾವೇನು ಮಾಡೋಣ ಅಂತ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ನಾವು ಕ್ಯಾಪಿಟಲ್ ಫಂಡಿಗೆ ಅಡ್ಜಸ್ಟ್ ಮಾಡೋಣ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಟೋಟಲ್ ಬರ್ತಾ ಇದೆ 41,100. ಸೊ ಈ 41,100 ನಾನು ಡೆಬಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ಲೆಸ್ ಮಾಡ್ಕೊಳ್ತೇನೆ. ಬ್ಯಾಲೆನ್ಸ್ ಬರ್ತಾ ಇದೆ 26,705. ಸೊ ಇದೇನಾಗುತ್ತೆ? ಸರ್ಪ್ಲಸ್ ಆಗುತ್ತೆ. ಯಾಕೆ ಅಂತಂದರೆ ಇನ್ಕಮ್ ಜಾಸ್ತಿ ಇದೆ, ಹೌದಾ? ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಇತ್ತು, ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಹಾಗಾಗಿ ಸರ್ಪ್ಲಸ್. ಈ ಅಮೌಂಟನ್ನು ನಾವು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀವಿ, ಆ್ಯಡ್ ಸರ್ಪ್ಲಸ್. ಸೊ ಇವಾಗ ನಾನು ಬ್ಯಾಲೆನ್ಸ್ ಶೀಟ್ನ ಕ್ಲೋಸ್ ಮಾಡ್ತಾ ಬರ್ತೇನೆ. ಮೊದಲು ಲ್ಯಾಬಿಲಿಟಿ ಸೈಡಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಟೋಟಲ್ ಬರ್ತಾ ಇದೆ 60,555. ಸೊ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಏನಾಗ್ತಾ ಇದೆ? ಟ್ಯಾಲಿ ಆಗ್ತಾ ಇದೆ. ಈ ಥರ ನಾವೇನು ಮಾಡ್ತೀವಿ? ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಈ ಒಂದು ಕ್ವಶನ್ ಮತ್ತು ಸೊಲ್ಯೂಷನ್ ಎರಡು ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇರುತ್ತೆ.